ವಿಜಯಪುರದಲ್ಲಿ ಹಣಕಾಸು ಸಾಕ್ಷರತೆ ಹಾಗೂ ಡಿಜಿಟಲ್ ವಂಚನೆ ತಡೆ ಕುರಿತು ಅರಿವು ಕಾರ್ಯಕ್ರಮ. ವಿಜಯಪುರ ನಗರದ ಕೆಎಸ್ಆರ್ಟಿಸಿ ರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಲಿಮಿಟೆಡ್ ವಿಜಯಪುರ ಜಿಲ್ಲಾ ಶಾಖೆಯ ವತಿಯಿಂದ ಸಾಮಾಜಿಕ ಹಾಗೂ ಆರ್ಥಿಕ ಅಭಿವೃದ್ಧಿಯ ಉದ್ದೇಶದಿಂದ ಹಣಕಾಸು ಸಾಕ್ಷರತೆ ಮತ್ತು ಅರಿವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜ್ಞಾನದಿಂದ ಉತ್ತಮ ಜೀವನ ನಿರ್ಮಾಣ, ಜವಾಬ್ದಾರಿಯುತ ಸಾಲ ಪಡೆಯುವಿಕೆ, ಕ್ರೆಡಿಟ್ ಶಿಸ್ತು ಕಾಪಾಡಿಕೊಳ್ಳುವಿಕೆ ಹಾಗೂ ಡಿಜಿಟಲ್ ವಂಚನೆಗಳಿಂದ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರುವ ಕುರಿತು ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ನೀಡಲಾಯಿತು. ಕಾರ್ಯಕ್ರಮಕ್ಕೆ ಡಿಎಚ್ಒ ಡಾಕ್ಟರ್ ಮಲ್ಲನಗೌಡ ಬಿರಾದರ್, ವಿಭಾಗೀಯ ವ್ಯವಸ್ಥಾಪಕ ಶಿವಲಿಂಗಯ್ಯ, ಎಚ್ಕೆ ವಿಜಯಪುರ ಪ್ರಾದೇಶಿಕ ವ್ಯವಸ್ಥಾಪಕ ರಾಮಕೃಷ್ಣ ಹಾಗೂ ವಲಯ ವ್ಯವಸ್ಥಾಪಕ ಅರುಣ್ ಉಮಾರಾಣಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಿದ್ರು. ಇದೇ ಸಂದರ್ಭದಲ್ಲಿ ಹಣಕಾಸಿನ ವ್ಯವಹಾರಗಳಲ್ಲಿ ಜವಾಬ್ದಾರಿಯುತ ನಡೆ, ಸಾಲದ ಸರಿಯಾದ ಬಳಕೆ, ಕ್ರೆಡಿಟ್ ಶಿಸ್ತಿನ ಮಹತ್ವ ಹಾಗೂ ಆನ್ಲೈನ್ ಮತ್ತು ಡಿಜಿಟಲ್ ವಂಚನೆಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಲಿಮಿಟೆಡ್ನ ಶಾಖೆಯ ಸಿಬ್ಬಂದಿ ವರ್ಗದವರು, ಗ್ರಾಹಕರು ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು. ಹಾಗೂ ಸದಸ್ಯರಿಗೆ ಧನ್ಯವಾದಗಳು. ಗಣ್ಯಮಾನ್ಯರಿಗೆ ತುಂಬ ಧನ್ಯವಾದಗಳು. ಮುಗಿಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡಬೇಕು ಕೇಳ್ಕೊತಿದ್ದೇನೆ. ಅದೇ ಲೀಡರ್ ಆದಂಥ ಅನಿಲ್ ಸರ್ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬಸವರಾಜ್ ಅವರು ರೂಮ್ ಮುಚ್ಚಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡಬೇಕಂತ ಕೇಳ್ಕೊತಾರೆ. ಹಾಗೂ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕಂದ್ರೆ ಊರಿಂದ ಅಥವಾ ಬೇರೆ ಬೇರೆ ಏರಿಯಾದಿಂದ ಬಂದು ಈ ಒಂದು ಕಾರ್ಯಕ್ರಮ ಶೋಭೆ ತಂದುಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಟ್ಟಿದ್ದಾರೆ. ಇದುವರೆಗೂ ಕನ್ನಡ ಭಾಷೆ ಮಾಧ್ಯಮ ಶಿಕ್ಷಣ, ಆರೋಗ್ಯ ಮತ್ತು ರೋಗ ಸುಧಾರಣೆ, ಹಬ್ಬಗಳು, ಶುಭ ನೀರು ಮತ್ತು ಸ್ವಚ್ಛತೆ. ನಮ್ಮ ಗುಂಪು ಸಾಲ ಉತ್ಪನ್ನಗಳ ಬೆಂಬಲದೊಂದಿಗೆ ಸಣ್ಣ ವ್ಯಾಪಾರಗಳ ಅವಶ್ಯಕತೆಗಳನ್ನು ಪೂರೈಸಲು ನಾವು ಕೊಡುತ್ತೇವೆ. ಗ್ರಾಮೀಣ ದ್ವಿಚಕ್ರ ವಾಹನ ಸಾಲವನ್ನು ನಮ್ಮ ಗ್ರಾಮದಲ್ಲಿ ಹೊಸ ದ್ವಿಚಕ್ರ ವಾಹನಗಳನ್ನು ಖರೀದಿಸಲು ನೀಡಲಾಗುತ್ತದೆ. ಇದನ್ನು ಪ್ರಾಥಮಿಕವಾಗಿ ಆದಾಯವನ್ನು ಗ್ರಾಹಕರಿಗೆ ತಮ್ಮ ಸ್ವಂತ ಮನೆಯ ಕನಸನ್ನು ನೀಡುವ ಸಾಲವಾಗಿದೆ. ನಮ್ಮ ಸಿಎಸ್ಆರ್ ಅಂಗವಾದ ಆರೋಗ್ಯ, ಗ್ರಾಮೀಣಾಭಿವೃದ್ಧಿ ಮತ್ತು ವಿಪತ್ತು ಪರಿಹಾರದಲ್ಲಿ ನಮ್ಮ ಸಮರ್ಪಿತ ಪ್ರಯತ್ನಗಳ ಮೂಲಕ ಭಾರತಾದ್ಯಂತ 3.6 ಲಕ್ಷಕ್ಕೂ ಹೆಚ್ಚು ಜನರಿಗೆ ನಾವು ಸಹಾಯ ಮಾಡುತ್ತೇವೆ. ಶಿಕ್ಷಣ ಕ್ಷೇತ್ರದಲ್ಲಿ ಕೃಷಿ ಬೆಂಬಲ ಮತ್ತು ನೀರಾವರಿ ಯೋಜನೆಗಳ ಮೂಲಕ 1700ಕ್ಕೂ ಹೆಚ್ಚು ವ್ಯಕ್ತಿಗಳಿಗೆ ಅಧಿಕಾರ ನೀಡಿದೆ. ಆರೋಗ್ಯ ರಕ್ಷಣೆಯಲ್ಲಿ ಕ್ಯಾನ್ಸರ್ ತಪಾಸಣೆ, ಅಪೌಷ್ಟಿಕತೆ ಮತ್ತು ಆರೋಗ್ಯ ಸಂಸ್ಥೆಗಳಿಗೆ ಬೆಂಬಲ ಸೇರಿದಂತೆ 27,000ಕ್ಕೂ ಹೆಚ್ಚು ಜನರಿಗೆ ಪ್ರಯೋಜನವಾದ ವಿವಿಧ ಶಿಬಿರಗಳು ಮತ್ತು ವಿಪತ್ತು ಪರಿಹಾರ ಮತ್ತು ಮಾನವೀಯ ನೆರವು ಪ್ರವೃತ್ತಿಗಳು 1 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಬೆಂಬಲ ನೀಡಿದೆ. ತುರ್ತು ಸಂದರ್ಭಗಳಲ್ಲಿ ಸಂಯೋಜಿತ ತಂಡಗಳನ್ನು ನಿರ್ವಹಿಸುತ್ತದೆ. ಸಮುದಾಯವು ಬೆಳೆದಾಗ ನಿಜವಾದ ಬೆಳವಣಿಗೆ ಸಂಭವಿಸುತ್ತದೆ ಎಂದು ನಾವು ನಂಬುತ್ತೇವೆ. ಗ್ರಾಮೀಣ ಕೂಟ ಮತ್ತು ಕ್ರೆಡಿಟ್ ಆಕ್ಸಿಸ್ ಇಂಡಿಯಾ ಫೌಂಡೇಶನ್ ನಿಮಗೆ ಬೆಂಬಲ ನೀಡಲು ಬದ್ಧವಾಗಿದೆ. ಎಲ್ಲರಿಗೂ ಅನುಕೂಲವಾಗುವಂಥ ಕೆಲಸ ಮಾಡ್ತಾರೆ. ಎಲ್ಲ ರಂಗದಲ್ಲಿ ಸಹ ಅವರು ಕೆಲಸ ಮಾಡ್ತಿದ್ದಾರೆ. ಎಕ್ಸಾಂಪಲ್ ಶಿಕ್ಷಣ ಕೊಡುವುದರಲ್ಲಿ, ಸಾಲ ಕೊಡುವುದರಲ್ಲಿ, ಆಮೇಲೆ ಆರೋಗ್ಯ ರಕ್ಷಣೆ ಮಾಡೋದ್ರಲ್ಲಿ, ಎಲ್ಲದರಲ್ಲಿ ಅವ್ರು ಕೊಡುವಂಥ ಸವಲತ್ತುಗಳು ಏನು ಕೊಡ್ತಾ ಇದ್ದಾರಪ್ಪ ಅಂದ್ರೆ ಬಿಜಾಪುರ ಸಿಟಿ ಒಳಗೆ ಕೊಡಾಗ್ತಿಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಕೊಡ್ತಾ ಇದ್ದಾರೆ. ಅದು ಭಾಳ ಇಂಪಾರ್ಟೆಂಟ್ ಇದೆ.
ಹೀಗಾಗಿ ಅವ್ರಿಗೆ ನಾನು ಧನ್ಯವಾದ ಹೇಳೋದು ಇಚ್ಛೆಪಡ್ತೀನಿ. ಅದು ಸಹ ಉಚಿತವಾಗಿ ಕೊಡ್ತಾ ಇದ್ದಾರೆ. ಈಗ ತಮಗೆಲ್ಲ ಗೊತ್ತಿದ್ದಂಗೆ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅಂತ ತಮಗೆಲ್ಲ ಗೊತ್ತಿದೆ. ಆರೋಗ್ಯ ಇದ್ರೆ ಆರೋಗ್ಯ ಬಗ್ಗೆ ಹೆಲ್ತ್ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ಇಲ್ಲಿ ಸುಮಾರು ಒಂದು 5ರಿಂದ 6 ಜನ ಅಜ್ಜಿಯವರು ಇದ್ದಾರೆ ಹಿರಿಯರು. ಅವ್ರ ಆರೋಗ್ಯ ಹೆಂಗೈತಿ, ನಮ್ಮ ಆರೋಗ್ಯ ಹೆಂಗೈತಿ, ಅಲ್ಲಿ ಹೊತ್ತು ಕುತ್ಕೊಂಡು ನೋಡೋದು ನಿಮಗೆ ಅರ್ಥ ಆಗ್ತದೆ. ಅವ್ರು ಎಷ್ಟು ಹೆಲ್ಲಿದ್ದಾರಪ್ಪ ಅಂತಂದ್ರೆ 65-75 ವರ್ಷದಲ್ಲೂ ಸಹ ಅವ್ರಿಗೆ ಯಾವುದೇ ಥರದ ಸೊಂಟ ನೋವಿಲ್ಲ, ಮೊಟ್ಟ ನೋವಿಲ್ಲ, ಕುಟಿ ನೋವಿಲ್ಲ, ಡಯಾಬಿಟೀಸ್ ಇಲ್ಲ, ಹೈಪರ್ ಟೆನ್ಷನ್ ಇಲ್ಲ. ಆಮೇಲೆ ಅವರು ಬಾಯಲ್ಲಿ 32 ಹಲವು ಕಿವಿ ಕೇಳ್ತೈತಿ, ಆಮೇಲೆ ಕಣ್ಣಿನ ಆಪರೇಷನ್ ಆಗಿರೋದಿಲ್ಲ. ಆದ್ರೆ ಈ ಪರಿಸ್ಥಿತಿ ನಾವು ನಮ್ಮ ಯುವ ಪೀಳಿಗೆ ಏನಾಗಿತ್ತಪ್ಪ ಅಂತಂದ್ರೆ 25 ವರ್ಷ ಒಳಗೆ ಶುಗರ್ ಬಂದಿದೆ, 36 ವರ್ಷ ಒಳಗೆ ಬಿ.ಪಿ ಬಂದಿದೆ, ಮುಂದೆ 45 ವರ್ಷ ಒಳಗೆ ಟಾಪ್ ಹೋಗಿರ್ತದೆ. ಯಾಕೆ ಇವೆಲ್ಲ ರೋಗಗಳು ಬರಬೇಕು ಅನ್ನೋದು ನಾವು ಕೂಡಿ ವಿಚಾರ ಮಾಡ್ತಾರೆ. ಅಂದರೆ ನಾವು ಮಹಿಳೆಯರಾಗಿ ಎಷ್ಟು ಮಹಿಳೆಯರಾಗಿರಪ್ಪ ಅಂತಂದ್ರೆ ನಮ್ಮ ದೇಹನ ನಾವು ಆರೋಗ್ಯ ಇಟ್ಕೊಳ್ಳಿಕ್ಕೆ ಆಗದಷ್ಟು ಮಹಿಳೆಯರಾಗಿ. ಮೊದಲಿನವರು ಆರೋಗ್ಯವನ್ನು ಹೆಂಗಿರ್ತದಪ್ಪ ಅಂತಂದ್ರೆ ಮೊದಲಿನವರು ಭಾಳ ನಡ್ಕೋತಾಗಿರ್ತಾರೆ, ಮನೆಯಲ್ಲಿ ಕೆಲಸ ಮಾಡ್ತಿದ್ರು. ಗಂಡ್ಮಕ್ಳು ಹೊಲಕ್ಕೆ ನಡ್ಕೊಂಡು ಹೋಗ್ತಿದ್ರು. ಹೋಗಿ ಮುಂಜಾನೆ 4 ಗಂಟೆಗೆ ಹೋಗಿ 8 ಗಂಟೆವರೆಗೆ ಅವರು ಹೊಲಕ್ಕೆ ಕೆಲಸ ಮಾಡ್ತಿದ್ರು. ಮನೆಗೆ ಬಂದು ಮತ್ತೆ ನ್ಯಾಯ ಊಟ ಮಾಡಿ ಮತ್ತೆ ಹೊರಗೆ ಹೋಗ್ತಿದ್ರು. ಗಾಳಿ ಬಿಸಿಲಿಂದ ಅವರು ಎಕ್ಸ್ಪೋಜರ್ ಆಗ್ತಿದ್ರು. ಹೀಗಾಗಿ ಅವರಿಗೆ ರೋಗ ರುಜಿನಗಳು ಕಮ್ಮಿ ಇದ್ದರು. ಈಗ ನಮ್ಮ ಯುವ ಪೀಳಿಗೆ ನಾವು ಏನು ಮಾಡಾಕತ್ತಪ್ಪ ಅಂತಂದ್ರೆ ರಾತ್ರಿ ಮಲ್ಕೊಳ್ಳೋದು 1 ಗಂಟೆ ಹೋಗ್ತೀವಿ, ಮೊಬೈಲ್ ನೋಡ್ಕೊತಾ ನಿದ್ರೆ ಹೇಳಿದಾಗ ಮುಂಜಾನೆ ಹೇಳೋದು 8-9 ಕೇಳ್ತೀವಿ. ಬರೀ ಕಣ್ಣಿಗೆ ತೆರಿಗೆ ಎಷ್ಟೇ ಕೆಲಸ ಕೊಡಾಕ್ತೀವಿ, ಕೈಗೆ ಕಾಲಿಗೆ ಕೆಲಸ ಕೊಡಾಕ್ತೀವಿ ನಾವು. ಹೀಗಾಗಿ ಎಲ್ಲ ರೋಗಗಳು ನಮ್ಗೆ 35 ವರ್ಷದೊಳಗೆ ಎಲ್ಲ ಬಂದಿರ್ತವೆ. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದ್ರೆ ಈಗಿನ ಯುವ ಪೀಳಿಗೆಗಳು ಬಾಯೊಳಗಿಂತ ನಿಮಗೆಲ್ಲ ಬರ್ತದೆ. ಯುವ ಪೀಳಿಗೆಗಳು 12 ವರ್ಷ 10 ವರ್ಷ 14 ವರ್ಷದವರು ಏನೇನು ಪ್ರಪಂಚದೊಳಗೆ ಏನೇನದ ಎಲ್ಲ ಮಾಡಿಬಿಟ್ಟಿರ್ತಾರೆ. 15 ವರ್ಷ ಮುಗಿದ್ರು ಹೋಗಲ್ಲ. ಮೊದಲಿನವರು ಯಾವಾಗ ಮಾಡ್ತಿದ್ರು, ಮದುವೆವರೆಗೆ 4-5 ಮಕ್ಕಳ ಅಂತ ಮಾಡ್ತಾರೆ. 45 ವರ್ಷ 75 ವರ್ಷಕ್ಕೆ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡ್ತಿದ್ದಂತ ಮಾಡಲು ಪ್ರಯತ್ನ ಹೋಗ್ತಿದ್ವಿ. ಈಗಿನವರು ಇನ್ನೂ ಸ್ವಲ್ಪ ಗಳಿಕೆನೇ ಇರೋದಿಲ್ಲ. ತಾಯಿದಲ್ಲಿ ಅವ್ರು ಗಳಿಕೆ ಹೋದ ಎಲ್ಲ ಮಾಡಿ ಮುಗಿಸಿ 30 ವರ್ಷಗಳಿಗೆ ಹೋಗ್ಬಿಡ್ತಾರೆ. ಎಲ್ಲಿ ಹೋಗ್ಬಿಡ್ತಾರೆ, ನಮ್ಮನ್ನು ಬಿಟ್ಟೆಲ್ಲ ಹೋಗ್ಬಿಡ್ತಾರೆ. ಇದು ನಾನು ಸತ್ಯವಾದ ಹೇಳ್ತಾ ಇದ್ದೀನಿ. ಯಾಕಂದರೆ ನಿಮ್ಮ ಮನೆಯೊಳಗೆ ಆಗ್ತಿರ್ಬೋದು, ನಿಮ್ಮ ಮನೆ ಸುತ್ತಮುತ್ತ ಆಗುವಂಥ ಸಂಗತಿಗಳು ನೋಡಿದ್ರು ಭಾಳ ಅಚ್ಚುಕಟ್ಟಾಗಿ 100% ಬೆಲೆ ಇದೆ ಅಂತ ಮಾತನಾಡ್ತಾ ಇದ್ದೀನಿ. ಹೀಗಾಗಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ನಾವು ಕಲಿಸು. ಈ ಎಲ್ಲರೂ ಮಕ್ಕಳಿಗೆ ಕಾಳಜಿ ಮಾಡೋದು ಬಿಟ್ಬಿಡ್ತಾರೆ. ಯಾಕಂದರೆ ಅವರು ಮೊಬೈಲ್ದಾಗ ಬೀಜಿ ಇರ್ತಾರೆ, ಟಿವಿದಾಗ ಬೀಜಿ ಇರ್ತಾರೆ, ಫಂಕ್ಷನ್ ಹೋಗೋದು ಬೀಜಿ ಇರ್ತಾರೆ. ಮೊದಲು ಆಗಿದ್ದಿಲ್ಲ. ಇದೆ 12 ಮಕ್ಕಳು ಹಾಕಿ 14 ಮಕ್ಕಳು ಹಾಕಿ ಅವು 20 ವರ್ಷ ಮಟ್ಟ ಕಾಳಜಿ ಮಾಡ್ತಿದ್ರು. 20 ವರ್ಷ ಆಗೋ ಮಟ್ಟ ಊಟ ಮಾಡಿರಲಿಲ್ಲ, ಶಾಲೆಗೆ ಹೋಗಿರಲಿಲ್ಲ. ಎಲ್ಲಿ ಹೋದ್ರು ಹುಡುಗರು ರೋಡ್ ಹಾಕ್ಬೇಕಾದ್ರೂ ಕೂಸಿನ ಕೈಲಿ ಬಿಡುವುದಿಲ್ಲ. ಈಗಿನ ತಾಯಿಗೆ ಕೂಸು ಏನಿರ್ತಿತ್ತೋ ಅವ್ರು ಎಲ್ಲಿರ್ತಾರೆ. ನಾವು ಗಾಡಿ ಹಿಡಿಬೇಕಾದ್ರೆ ನೋಡ್ತೀವಿ, ತಾಯಿಯರ ಬಂದಿರ್ತದೆ ಮೊಬೈಲ್ದಾಗ ಕೂಸರ ಇದ್ದಿರ್ತದೆ. ನಾವೇ ಕೈದಿ ಮಾಡಿ ಹಿಡಿಬೇಕಾಗಿ ಪರಿಸ್ಥಿತಿ ಎಲ್ಲ ಹಿಂಗೆ ಬಂದವು. ಮುಖ್ಯವಾಗಿ ಹೇಳೋದು ಇಚ್ಛೆ ಏರ್ಪಡ್ತದಪ್ಪ ಅಂತಂದ್ರೆ ನಮ್ಮ ದೇಶದಲ್ಲಿ ತಾಯಿ ಮರಣವನ್ನು ನಾವು ಕಡಿಮೆ ಮಾಡಬೇಕು. ಮೊದಲ 1 ಲಕ್ಷ ಬಾಣತನದಲ್ಲಿ ಸುಮಾರು 480 ತಾಯಿಗಳು ಮರಣ ಹೊಂದಿದೆ. ವಿಚಾರ ಮಾಡಿದ್ವಿ. ಈಗ ನಾವು ಸುಮಾರು 40 ವರ್ಷಗಳಲ್ಲಿ ಪರಿಸ್ಥಿತಿ ಏನಿದ್ದೆಪ್ಪ ಅಂತಂದ್ರೆ ಈಗ 1 ಲಕ್ಷ ಒಳಗೆ 85 ತಾಯಿಗಳು ಮರಣ ಆಗ್ತದೆ. ಅಷ್ಟೊಂದು ಪ್ರಮಾಣ ನಾವು ಕಡಿಮೆ ಮಾಡಿದ್ದೀವಿ. ಅದು ದಯಮಾಡಿ ನಿಮ್ಮ ಮನೆಯಲ್ಲಿ ಸಸಿ ಗರ್ಭಿಣಿಯರಾಗಿ ಅವ್ರಿಗೆ ಮಗಳನ್ನು ತಿಳ್ಕೊಂಡು ನಾವೆಲ್ಲರೂ ಕಾಳಜಿ ಮಾಡಿದ್ದೇ ಕರೆಯಪ್ಪ ಅಂತಂದ್ರೆ ತಾಯಿ ಪ್ರಮಾಣವನ್ನು ಕಡಿಮೆ ಆಗ್ತದೆ. ಅದೇ ಥರ ಮಗುವಿನ ಸಾವಿನ ಪ್ರಮಾಣವನ್ನು ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತದೆ. ಹೀಗಾಗಿ ಒಂದು ಒಳ್ಳೆಯ ಸಮಾಜ, ಆರೋಗ್ಯವಂತ ಸಮಾಜ, ಆರೋಗ್ಯವಂತ ನಾಗರಿಕರು ಎಲ್ಲ ಒಂದು ಒಳ್ಳೆಯ ವಾತಾವರಣ ನಮ್ಮ ದೇಶದಲ್ಲಿ ಕ್ರಿಯೇಟ್ ಆಗಬೇಕಪ್ಪ ಅಂತಂದ್ರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಂಡಾಗ ಮಾತ್ರ ಒಳ್ಳೆಯ ಸಮಾಜ, ಒಳ್ಳೆಯ ದೇಶ, ಒಳ್ಳೆಯ ಸೊಸೈಟಿ ಆಗಿ ಒಂದು ಉಜ್ವಲ
ಭಾರತ ದೇಶಕ್ಕೆ ಉಜ್ವಲ ಭವಿಷ್ಯ ಬರ್ತದೆ ಅಂತ ಹೇಳ್ತಾ ಇಲ್ಲಿವರೆಗೆ ಕರೆಸಿ ನಾವು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಈ ಸಂಸ್ಥೆಗಳಿಗೆ ಹಾಗೂ ಎಲ್ಲ ತಾಯಿಗಳಿಗೆ ನನ್ನ ಅನಂತ ಧನ್ಯವಾದಗಳನ್ನ ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ಈ ಕಂಪ್ನಿ ಹೆಸರು ಗ್ರಾಮೀಣ ಕೂಟ ಅಂತೇಳಿ ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ ಲಿಮಿಟೆಡ್. ಇವತ್ತು ಕಾರ್ಯಕ್ರಮ ಏನು ಅಂದರೆ ಒಂದು SCD ಕಾರ್ಯಕ್ರಮ ಅಂತ ಮಾಡ್ತಾ ಇದೀವಿ. ಈ ಕಸ್ಟಮರ್ಗೆಲ್ಲ ಒಂದು ಅವೇರ್ನೆಸ್ ಕೊಡಬೇಕು ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಈ ಕಾರ್ಯಕ್ರಮ ಉದ್ದೇಶ ಏನು ಅಂದರೆ ನಾವು ಈಗ ಒಂದು ಮೈಕ್ರೋ ಫೈನಾನ್ಸ್ ಬಂದು ಸಾಲ ಕೊಡೋದು, ಸಾಲ ರೆಕವರಿ ಮಾಡೋದು ಅಷ್ಟೇ ಅಲ್ಲ, ಒಂದು ಕಸ್ಟಮರ್ಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಯಾವ ರೀತಿ ಅಭಿವೃದ್ಧಿ ಹೊಂದಬೇಕು ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಅದೇ ರೀತಿ ಗ್ರಾಮೀಣ ಕೂಟ ಒಂದು ಇವತ್ತು ಬರೀ ಸಾಲ ಕೊಡುವಂತೆ ಅಂತೆಲ್ಲ ಒಂದು ನಮ್ಮ ಕಂಪ್ನಿ ಬಂದಂಥ ಆದಾಯದಲ್ಲಿ ಪರ್ಸೆಂಟೇಜಲ್ಲಿ ಆದಾಯ ನಾವು CSR ಅಂತ ನಾವು ಮಾಡ್ತಾ ಇದೀವಿ. CSR ಮುಖಾಂತರ ಆಲ್ಮೋಸ್ಟ್ ಎಲ್ಲ ಸ್ಟೇಷನ್ಗೆ ಇರ್ಬೋದು, ಅಂಗನವಾಡಿ ಇರ್ಬೋದು, ಪೊಲೀಸ್ ಸ್ಟೇಷನ್ಗಳು ಇರ್ಬೋದು, ಹಾಸ್ಪಿಟಲ್ಗೆ ಎಲ್ಲ ಸರಿ ನಾವು CSR ಅಂಡಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಕಂಪ್ನಿ ಹೇಳಬೇಕು ಅಂದರೆ ಕಂಪ್ನಿ ಓವರಾಲ್ 16 ರಾಜ್ಯಗಳು ನಾವು ಕೆಲಸ ಮಾಡ್ತಾ ಇದೀವಿ. 45 ಲಕ್ಷ ಅಷ್ಟು ಕಸ್ಟಮರ್ ನಮ್ಮಲ್ಲಿ ಕೆಲಸ ಮಾಡ್ತಾರೆ. ಸುಮಾರು 21,000 ಸಿಬ್ಬಂದಿ ನಮ್ಮಲ್ಲಿ ಕೆಲಸ ಮಾಡ್ತಾವ್ರೆ. ಯಾಕಂದ್ರೆ ನಾವು ಕೂಡ ಸುಮಾರು 22 ವರ್ಷದಿಂದ ಕೆಲಸ ಮಾಡ್ತಾರೆ. ಈ ಕಂಪ್ನಿ ಕೆಲಸ ಮಾಡೋಕೆ ನಮಗೊಂದು ಖುಷಿ ಆಗ್ತದೆ, ಸರಿನಾ? ಅದು ಬಿಟ್ಟರೆ ನಾವು ಗ್ರಾಮೀಣ ಕೂಟ ಒಳ್ಳೆ ಇಡೀ ಇಂಡಿಯಾದಲ್ಲಿ ನಂಬರ್ 1 ಕಂಪ್ನಿಯಾಗಿ ಕೆಲಸ ಮಾಡ್ತಾರೆ. ಮೈಕ್ರೋ ಫೈನಾನ್ಸ್ ಇಂಡಸ್ಟ್ರಿಯಲ್ಲಿ ನಂಬರ್ 1 ಕಂಪ್ನಿಯಾಗಿ ಇಂಡಿಯಾದಲ್ಲಿ ಇವತ್ತು ಕೆಲಸ ಮಾಡ್ತಾರೆ. ಇವತ್ತು 27 ವರ್ಷದಿಂದ 20 ವರ್ಷ ಸದ್ಯಕ್ಕೆ ಗ್ರಾಮೀಣ ಕೂಟ 27 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ. ಬ್ರಾಂಚಸ್ 16 ನಾವು ರಾಜ್ಯಗಳು ಕೆಲಸ ಮಾಡ್ತಾ ಇದೀವಿ, ಸರಿನಾ? ಇನ್ನು ಕರ್ನಾಟಕದಲ್ಲಿ ಈಗ 270 ಬ್ರಾಂಚ್ಗಳು ಕರ್ನಾಟಕದಲ್ಲಿ ಇದೆ. ಬ್ರಾಂಚಸ್ ಬಂದ್ಬಿಟ್ಟು ಎಲ್ಲಿ ಬರ್ತದೆ? ಇಲ್ಲಿ ನಮ್ಮ ಹೆಡ್ ಆಫೀಸ್ ಇರೋದು ಬೆಂಗಳೂರು ಬನಶಂಕರಲ್ಲಿ, ಜಯನಗರದಲ್ಲಿ ನಮ್ದು ಹೆಡ್ ಆಫೀಸ್ ಇದೆ ಬೆಂಗಳೂರಿನಲ್ಲಿ. ಗ್ರಾಹಕರಿಗೆ ಸಾಲ ಆಗಲಿ ಇನ್ನಿತರ ನಾವು RBI ಅಂಡರ್ ಕೆಲಸ ಮಾಡ್ತೀವಿ. RBI ಏನು ಗೈಡ್ ಮಾಡ್ತೀವಿ ಅದ್ರ ಮೇಲೆ ನಾವು ಕೆಲಸ ಮಾಡ್ತಾ ಇದೀವಿ. ಕಸ್ಟಮರ್ನ ಬಡದಿರೋ ಕಸ್ಟಮರ್ನ ಆರ್ಥಿಕವಾಗಿ ಮೇಲೆತ್ತೋದು ನಮ್ಮ ಕೆಲಸ. ಸರ್ಕಾರದ ಜೊತೆ ಏನೋ ಟೈಪ್ ಸರ್ಕಾರ ಏನಿಲ್ಲ, ನಮ್ದು ನಾವು ಬ್ಯಾಂಕಿಂದ ಹಣ ತಗೊಂಡ್ಬರ್ತೀವಿ, ಬ್ಯಾಂಕಿಂದ ಫಂಡ್ ಬರುತ್ತೆ. ಆ ಫಂಡ್ ನಾವು ಮಾಡಿಕೊಂಡು ನಾವು ಕಸ್ಟಮರ್ಗೆ ಇಷ್ಟು ಪರ್ಸೆಂಟೇಜ್ ಇಂಟ್ರೆಸ್ಟ್ ಹಾಕಿ ಕಸ್ಟಮರ್ ಸಾಲ ಕೊಡ್ತೀವಿ. ನಾವು ಅದನ್ನ ವಾರ ತಿಂಗಳಿಗೆ ವಾರಕ್ಕೆ 15 ರಿಕವರಿ ಮಾಡ್ತೀವಿ. ನಮ್ಮ ಹೆಸರು ರಾಮಕೃಷ್ಣ ಅಂತೇಳಿ ಬಿಜಾಪುರ ಡಿವಿಷನ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ ರೀ ಸರ್. ನಾವು ಗ್ರಾಮೀಣ ಕೂಟದಾಗ 15 ವರ್ಷದಿಂದ ನಾವು ಇಲ್ಲಿ ಲೋನ್ ತಗೊಳ್ಳೋದು ಮಾಡ್ತೀವಿ ರೀ. ಅದರಿಂದ ನಮ್ಗೆ ಭಾಳಷ್ಟು ಉಪಯೋಗ ಆಗೈತ್ರಿ. ನಾವು ಏನೋ ಒಂದು ಬಿಸ್ನೆಸ್ ಇಂದ ಇದ್ದೀವಿ, ನಾವು ಒಂದು ಸಣ್ಣ ಕಿರಾಣಿ ಶಾಪ್ ಹಾಕೊಂಡು ನಾವು ಕೆಲಸ ಮಾಡ್ಕೊಂತಿದ್ದೀವಿ. ಆಮೇಲೆ ನಮ್ಮ ಮಕ್ಕಳಿಗೆ ಇದ್ರದಿಂದ ನಾವು ಎಲ್ಲ ಮುಂದೊಂದು ಪಾಠ ಅಂದ್ರೆ ಏನ್ರಿ, ನಮ್ಮ ಹಸ್ಬೆಂಡ್ ಡೆತ್ ಆಗೈತಿ ರೀ. 20 ವರ್ಷ ಆಯ್ತು. ನಾವು ಅದು ಡೆತ್ ಆದ ನಮ್ಮ ಮೈಸೂಸ್ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಇದೊಂದು ಗ್ರಾಮೀಣ ಕೂಟ ನಮ್ಗೊಂದು ಹೆಲ್ಪ್ ಮಾಡೈತ್ರಿ. ನಾವು ಭಾಳಷ್ಟು 40 ಮೆಂಬರ್ಗೆ ನಾನು ನಡೆಸ್ತೀನಿ ರೀ ಮನೆಯೊಳಗೆ ರೀ. ಮತ್ತು ಅದು ಭಾಳ ಒಳ್ಳೆ ಇದು ಗ್ರಾಮೀಣ ಕೂಟಿದ್ದು ಐತ್ರಿ. ಇದು ನಮ್ಗೆಲ್ಲ ಭಾಳ ಚಲೋ ಆಗೈತ್ರಿ ಸರ್. ನಮ್ದು 15 ವರ್ಷದಿಂದ ಮಾಡ್ತೀನಿ ಅಂತ ಹೇಳಕತ್ತೀನಲ್ರಿ. ನಮ್ಗೇನು ಅದ್ರಾಗ ಇದು ಇಲ್ರಿ. ಇದ್ರಾಗ ದುಡ್ಡು ನಮ್ಮ ಟೈಮ್ ಸರಿಯಾಗಿ ನಾವು ದುಡ್ಡು ಕೊಡ್ತೀವಿ, ಟೈಮ್ ಸರಿಯಾಗಿ ನಮ್ಗೆ ಲೋನ್ ಕೊಡ್ತಾರೆ ಇವರು. ಅದೇ ನಮ್ಗೆ ಪ್ರಾಬ್ಲಮ್ ಇಲ್ಲ. ನಂಬಿಕೆ ಇಟ್ಟಿಲ್ರಿ. ನಾವು ಗ್ರಾಮೀಣ ಕೂಟಿಗೆ ಇಟ್ಟಂಗೆ ನಾವು ಯಾರಿಗೂ ನಂಬಿಕೆ ಇಟ್ಟಿಲ್ರಿ. ಆಮೇಲೆ ಇದು ಬರುವ ಸರ್ ಎಲ್ಲರೂ ಎಲ್ಲ ಒಳ್ಳೆ ಸರ್ ಬರ್ತಾರೆ ನಮ್ಮ ಜೊತೆ ರೀ. 2-3 ಹಿಂಗೆ ಒಂದೊಂದು ವರ್ಷ 2 ವರ್ಷ ನಮ್ಮ ಕಡೆ ಇದು ಮಾಡಿ ಹೋಗ್ತಾರೆ. ನಾವು ಯಾವ ಕಡೆನೂ ಇದು ಮಾಡಿಲ್ರಿ. ಗ್ರಾಮೀಣ ಕೂಟ್ಬಿಟ್ಟು ನಾವು ಎಲ್ಲಿ ಇದು ಮಾಡಿಲ್ರಿ. ನಾವು ಒಳ್ಳೆ ಮೀಟಿಂಗ್ ಐತ್ರಿ. ಆಬೇದ ಮನ್ಗೋಳಿ. ನಮಸ್ಕಾರ ರೀ ಸರ್. ನಮ್ಮ ಇದು ಗ್ರಾಮೀಣ ಕೂಟಲಿಂದ ನಮ್ಗೆ ಭಾಳ ಅನುಕೂಲ ಆಗೈತಿ. ನಾವೆಲ್ಲರೂ ಸರಿಯಾಗಿ ಸರಿಯಾಗಿ ತಗೊತಾ ಇದ್ದೀವಿ. ಆಮೇಲೆ ನಮಗೆ ಎಲ್ಲ ಚಲೋ ಅನ್ಸೈತಿ ರೀ ಸರ್. ಈ ಕಂಪನಿ ಒಳಗೆ ನಮ್ಗೆ ಏನು ತೊಂದರೆ ಇಲ್ಲ. ಸರಿಯಾಗಿ ಸರಿಯಾಗಿನೂ ನಡೆಸ್ಕೊಂಡು ಹೋಗ್ತಾರೆ, ನಾವು ಸರಿಯಾಗಿ ನಡೆಸ್ಕೊಂಡು ಹೋಗ್ತೀವಿ ಕಂಪನಿ. ಸಾಲ ಸೌಲಭ್ಯ ಹೆಂಗ ಚೆನ್ನಾಗಿದೆ ರೀ. ಎಲ್ಲ ಸೌಲಭ್ಯಗಳು ಅದಾರ ಇದ್ರಾಗ. ಬಡ್ಡಿ ದರ ಕಡಿಮೆ ಐತ್ರಿ ಮೇಡಮ್. ಬಡ್ಡಿ ದರ ಕಡಿಮೆ ಚಲೋ ಆಗೈತೆ, ಒಳ್ಳೆ ಆಗೈತ್ರಿ ಇದು ಎಲ್ಲರಿಗೂ. ಮಲೇಕ ಕಲಬುರ್ಗಿ.